The following paragraph has two errors. Edit the paragraph and rewrite it in ದ ಆನ್ಸರ್ ಬುಕ್. ಈ ರೀತಿಯ ಒಂದು ಪ್ರಶ್ನೆ ನಿಮ್ಮ SSLC ಎಕ್ಸಾಮಿನೇಷನಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ, ಮತ್ತು ಇದಕ್ಕೆ 2 ಅಂಕಗಳು ಇರ್ತವೆ. ಸೊ ಈ ಒಂದು ಪ್ರಶ್ನೆ ಏನು ಮಾಡೋದಪ್ಪ ಅಂದರೆ ನೋಡಿ, 2 ಎರರ್ಸ್ ಅಂದರೆ 2 ತಪ್ಪುಗಳು ಆ ಒಂದು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟಲ್ಲಿ ಅಥವಾ ಪ್ಯಾರಾಗ್ರಾಫಲ್ಲಿ ಇರ್ತವೆ. ನೀವೇನು ಮಾಡಬೇಕು ಅಂದರೆ ಆ 2 ಎರರ್ಸ್ ಅಥವಾ ಎರರ್ ಅಂದರೆ ಇಲ್ಲಿ ತಪ್ಪುಗಳು ಅಂತೇಳಿ, ಸೊ ಆ 2 ತಪ್ಪುಗಳನ್ನು ಹುಡುಕಿ ನೀವೇನು ಮಾಡಬೇಕು, ಸರಿಪಡಿಸಿ, ಎಡಿಟ್ ಅಂದರೆ ಸರಿಪಡಿಸಿ, ರೀರೈಟ್ ಅಂದರೆ ಆನ್ಸರ್ ಬುಕ್ಲೆಟಲ್ಲಿ ಮತ್ತೊಂದು ಸರಿ ಆ ಸ್ಟೇಟ್ಮೆಂಟನ್ನು ನೀವು ಬರಿಬೇಕಾಗುತ್ತೆ. ಸೊ ಈ ಒಂದು ಎರರ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿರ್ತವೆ ಅಂದರೆ ಇಂಗ್ಲೀಷ್ ಗ್ರಾಮರ್ನ ಯಾವ ಟಾಪಿಕ್ಗಳಿಗೆ ಸಂಬಂಧಪಟ್ಟಿರ್ತವೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೋ ಅವುಗಳನ್ನು ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಯಾವೆಲ್ಲ ಮಿಸ್ಟೇಕ್ಸ್ ಕೊಡ್ತಾರೆ ಮತ್ತು ಹೇಗೆ ನಾವು ಅವುಗಳನ್ನು ಎಡಿಟ್ ಮಾಡೋದು ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಫೈಂಡಿಂಗ್ 2 ಎರರ್ಸ್ ಆ್ಯಂಡ್ ಎಡಿಟಿಂಗ್ ಪ್ಯಾರಾಗ್ರಾಫ್. ಇಲ್ಲಿ ಎಯನ್ನು ನೋಡಿ, ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅಂದರೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಂದರೆ ಯಾವುದೇ ಒಂದು ವರ್ಬನ್ನು ನಾವು ಅಲ್ಲಿ ಸರಿಪಡಿಸಿ ಬರಿಬೇಕಾಗಿರುತ್ತೆ. ಸೊ ಈ ವರ್ಬ್ ಮಿಸ್ಟೇಕಲ್ಲಿ ಏನು ಕೇಳ್ತಾರೆ ಅಂದರೆ ಆ ಒಂದು ಪ್ಯಾರಾಗ್ರಾಫನ್ನು ಸರಿಯಾಗಿ ಗಮನಿಸಿ, ಆ ಒಂದು ಪ್ಯಾರಾಗ್ರಾಫ್ ಪ್ರೆಸೆಂಟ್ ಟೆನ್ಸಲ್ಲಿದೆನಾ ಅಥವಾ ಪಾಸ್ಟ್ ಟೆನ್ಸಲ್ಲಿದೆನಾ ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಿ. ಅಂದರೆ ಇನ್ನೊಂದು 2-3 ವರ್ಬ್ ಇರ್ತವೆ ಅದೇ ಸೆಂಟೆನ್ಸಲ್ಲಿ, ಅವೆಲ್ಲವನ್ನು ನೀವು ನೋಡಬೇಕಾಗುತ್ತೆ. ಯಾವುದೋ ಒಂದು ವರ್ಬನ್ನು ಆಪೋಸಿಟ್ ಆಗಿ ಕೊಟ್ಟಿರ್ತಾರೆ, ಅಂದರೆ ಪ್ರೆಸೆಂಟ್ ಇದ್ದರೆ ಆ ಒಂದು ಸ್ಟೇಟ್ಮೆಂಟ್ ಇವರು ಪಾಸ್ಟಲ್ಲಿ ಕೊಟ್ಟಿರ್ತಾರೆ, ಅಥವಾ ಆ ಇಡೀ ಸ್ಟೇಟ್ಮೆಂಟ್ ಪಾಸ್ಟಲ್ಲಿ ಇರುತ್ತೆ, ಯಾವುದೇ ಒಂದು ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ನಮಗೆ ಕಾಣಿಸುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆ ರೀತಿ ಪ್ರೆಸೆಂಟ್ ಟೆನ್ಸಲ್ಲಿರ್ತಕ್ಕಂತಹ ವರ್ಬನ್ನು ನಾವೇನು ಮಾಡಬೇಕು, ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಇದು ವರ್ಬಲ್ ಮಿಸ್ಟೇಕ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ನೋಡಿ, ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಯಾವುದೇ ಒಂದು ವರ್ಡನ್ನು ಅಲ್ಲಿ ಕೊಟ್ಟಿರ್ತಾರೆ, ಆ ವರ್ಡನ್ನು ಹುಡುಕಿ ನೀವೇನು ಮಾಡಬೇಕು ಅಂದರೆ +ly, ಅದಕ್ಕೆ ly ಸೇರಿಸಬೇಕಾಗಿರುತ್ತೆ. ಸೊ ಎಡ್ವರ್ಬ್ ಅಂದರೆ ಆಲ್ಮೋಸ್ಟ್ ಎಲ್ಲ ಎಡ್ವರ್ಬ್ಗಳು ಮ್ಯಾಕ್ಸಿಮಮ್ 90% ಎಡ್ವರ್ಬ್ಗಳು ly ಎಂಡ್ ಆಗ್ತವೆ. ಹಾಗಾಗಿ ಯಾವುದೇ ಒಂದು ಯಾವ ವರ್ಡ್ಗೆ ly ಸೇರಿಸಬೇಕು ಅಂತಕ್ಕಂಥದ್ದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ly ಸೇರಿಸಿ, ಆಗ ಈ ಒಂದು ಮಿಸ್ಟೇಕ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಇನ್ನು ಥರ್ಡ್ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಯಾವುದೋ ಒಂದು ಸ್ಪೆಲ್ಲಿಂಗ್ ಏನೇನು ಮಾಡಿರ್ತಾರೆ ಅಂದರೆ ಮಿಸ್ಟೇಕಾಗಿ ಕೊಟ್ಟಿರ್ತಾರೆ, ನೀವು ಸರಿಯಾಗಿ ಆ ಒಂದು ಸ್ಪೆಲ್ಲಿಂಗನ್ನು ತಿದ್ದಿ ಬರೀಬೇಕಾಗಿರುತ್ತೆ. ಇನ್ನು ಡಿನ ನೋಡೋದಾದರೆ ನೌನ್ ನಂಬರ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ನೌನ್ ನಂಬರ್ ಅಂದರೆ ಇಲ್ಲಿ ನಾವು ಕನ್ನಡದಲ್ಲಿ ಏಕವಚನ ಬಹುವಚನ ಅಂತ ಕರಿತೀವಲ್ವ, ಆ ರೀತಿಯ ಪದಗಳು. ಇಲ್ಲಿ ಅವರು ಒಂದು ಸಿಂಗ್ಯುಲರ್ ಕೊಟ್ಟಿರ್ತಾರೆ, ಅದನ್ನು ಪ್ಲೂರಲ್ ಮಾಡಲಿಕ್ಕೆ ಹೇಳಿರ್ತಾರೆ, ಅಥವಾ ಪ್ಲೂರಲ್ ಕೊಟ್ಟಿರ್ತಾರೆ ಅದನ್ನು ಸಿಂಗ್ಯುಲರ್ ಮಾಡಬೇಕಾಗುತ್ತೆ, ಅದನ್ನು ನಾವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಇನ್ನು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್. ಯಾವುದೇ ಒಂದು ಕಂಜಂಕ್ಷನ್ ಅಂದರೆ ನಿಮಗೆ ಗೊತ್ತಿದೆ, ಆ್ಯಂಡ್ ಇರ್ಬೋದು, ಬಟ್ ಇರ್ಬೋದು, ಆರ್ ಇರ್ಬೋದು, ಈ ರೀತಿಯ ಪದಗಳು ಅವುಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ಅವರು, ಅದನ್ನು ನಾವು ಸರಿಪಡಿಸಿ, ಫಾರ್ ಎಕ್ಸಾಂಪಲ್ ಈಗ ಬಟ್ ಕೊಡೋ ಬದಲಾಗಿ ಆ್ಯಂಡ್ ಕೊಟ್ಟಿರ್ತಾರೆ, ಆಗ ನಾವೇನು ಮಾಡಬೇಕಾಗುತ್ತೆ, ಆ ಆ್ಯಂಡನ್ನು ತೆಗೆದು ಬಟ್ಟನ್ನು ಸೇರಿಸಬೇಕಾಗುತ್ತೆ. ಅಥವಾ ಅವರು ಆ್ಯಂಡ್ ಕೊಟ್ಟಿರ್ತಾರೆ, ಆ ಆ್ಯಂಡನ್ನು ರಿಮೂವ್ ಮಾಡಿ ನಾವು ಬಟ್ಟನ್ನು ಸೇರಿಸಬೇಕಾಗುತ್ತೆ. ಈ ರೀತಿಯ ಒಂದು ಕ್ವೆಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಇನ್ನು ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಅಂತಲೂ ಕೂಡ ಕೊಟ್ಟಿರ್ತಾರೆ, ಅಂದರೆ ಎ, ಆ್ಯನ್, ದ ಇವುಗಳನ್ನು ಅವ್ರು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಯ ಬದಲಾಗಿ ಅವರು ಆ್ಯನ್ ಬಳಸಿರ್ತಾರೆ, ಆಗ ನಾವು ಆ್ಯನನ್ನು ರಿಮೂವ್ ಮಾಡಿ ಎಯನ್ನು ಫಿಲ್ ಮಾಡಬೇಕು. ಅಥವಾ ದ ಬದಲಾಗಿ ಎಯನ್ನು ಫಿಲ್ ಮಾಡಿರ್ತಾರೆ, ಆಗ ನಾವು ಎಯನ್ನು ರಿಮೂವ್ ಮಾಡಿ ದ ಫಿಲ್ ಮಾಡಬೇಕು. ಸೊ ಈ ರೀತಿಯ ಮಿಸ್ಟೇಕ್ಸ್ಗಳನ್ನು ಹುಡುಕಿ ಅವುಗಳನ್ನು ಸರಿಪಡಿಸಿ ಆ ಇಡೀ ಪ್ಯಾರಾಗ್ರಾಫನ್ನು ಮತ್ತೆ ನೀವು ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಈಗ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೋ ಅವುಗಳನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ. ಫಸ್ಟ್ ಕ್ವೆಶನ್ ನೋಡಿ, ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ ದೇರ್. ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ಸ್ಗಳನ್ನು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ, ಮತ್ತು ಸೆಕೆಂಡ್ ಒನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ, ಈ ಒಂದು ಸೆಂಟೆನ್ಸನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನೋಡೋಣ. ಇಲ್ಲಿ ದೇರ್ ಅಂತಕ್ಕಂಥದ್ದಿದೆ ನೋಡಿ, THEIR, ಇದು ಮಿಸ್ಟೇಕ್ ಆಗಿದೆ. ಯಾಕೆಂದರೆ ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು THERE ಅಂತಕ್ಕಂಥದ್ದು, THERE
ಅಲ್ಲಿ ಅಂತೇಳಿ ಬರುತ್ತೆ ವಿದ್ಯಾರ್ಥಿಗಳೇ ಕನ್ನಡದಲ್ಲಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ದೇರಿ ಏನಿದೆನೋ ಅವರ ಅಂತ ಬರುತ್ತೆ, ಇದು ತಪ್ಪಾಗುತ್ತೆ. ಅಲ್ಲಿ ಅಂತ ಬರಬೇಕಾಗಿತ್ತು. ಬೆಂಚ್ ಕೆಳಗಡೆ ಅವನು ನುಸುಳಿದ್ದ ಅಂತಕ್ಕಂಥ ಮೀನಿಂಗ್ ಈ ಒಂದು ಸೆಂಟೆನ್ಸ್ ಕೊಡ್ತಾ ಇದೆ. ಸೊ ಇಲ್ಲಿ ದೇರ್ ಅಂತ ನೀವು ಚೇಂಜ್ ಮಾಡಿ ಬರೀರಿ. ಇನ್ನು ಸೆಕೆಂಡ್ ಒನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ, ಕ್ರೌಚ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪದ ಪಾಸ್ಟ್ ಟೆನ್ಸಲ್ಲಿ ಬರಬೇಕಾಗುತ್ತೆ. ಯಾಕೆಂದರೆ ನೋಡಿ, ಹರಿಡ್ಲಿ ಗಾಟ್ ಅಪ್ ಈ ಪದವನ್ನು ಗಮನಿಸಿ, ಪಾಸ್ಟ್ ಟೆನ್ಸಲ್ಲಿದೆ. ಅದೇ ರೀತಿ ಇಟ್ ಸೀಮ್ಡ್ ನೋಡಿ, ಈ ಪದವು ಕೂಡ ಪಾಸ್ಟ್ ಟೆನ್ಸಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ಪ್ಯಾರಾಗ್ರಾಫ್ ಇರ್ತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಆಗಿದೆ. ಹಾಗಾಗಿ ಈ ಒಂದು ಕ್ರೌಚ್ ಇರ್ತಕ್ಕಂಥದ್ದನ್ನು ನಾವು ಕ್ರೌಚ್ಡ್ ಅಂತೇಳಿ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಕ್ರೌಚ್ಡ್ ಅಂತ ಬರೆದ್ರೆ ನಿಮಗೆ ಆನ್ಸರ್ ಸರಿಯಾಗುತ್ತೆ. ಇನ್ನು ಸೆಕೆಂಡ್ ಕ್ವೆಶನ್ನ ನೋಡೋಣ. ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಕೇಳಿದ್ದಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೆಕೆಂಡ್ ಕ್ವೆಶನ್ ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಮೊದಲನೇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡೋದಾದರೆ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸ್ಬೋದು, ಮೂಮೆಂಟ್ ಅಂತ ಇದೆ. ಈ ಮೂಮೆಂಟ್ ಅಂದರೆ ಚಲನೆ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ಮಿಸ್ಟೇಕ್ ಆಗ್ತಾ ಇದೆ. ಯಾಕೆಂದರೆ ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಒಂದು ಕ್ಷಣ ಅಂತ ನಮಗೆ ಬರಬೇಕಾಗುತ್ತೆ. ಕ್ಷಣ ಅನ್ಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ಮೊಮೆಂಟ್ ಅಂತ ಹೇಳ್ತೇವೆ. ಸೊ ಇದು ಇಲ್ಲಿ ಸರಿಯಾಗಿರುವ ಪದ ಆಗಿರುತ್ತೆ. ಇನ್ನು ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಇಲ್ಲಿ ಕ್ವಿಕ್ ಅನ್ನು ನೀವು ಗಮನಿಸಬಹುದು. ಇದನ್ನು ನಾವು ಎಡ್ವರ್ಬ್ ಆಗಿ ಬರೀಬೇಕು ಅಂದರೆ ಇದಕ್ಕೆ ಎಲ್ವೈಯನ್ನು ಸೇರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಕ್ವಿಕ್ಲಿ ಅಂತೇಳಿ ನಾವು ಬರಿಬೇಕಾಗುತ್ತೆ ಈ ಒಂದು ವರ್ಡನ್ನು. ಇನ್ನು ಮೂರನೇ ಪ್ರಶ್ನೆ, ಐ ವಾಸ್ ಗೋಯಿಂಗ್ ಹೋಮ್ ಎಸ್ಟರ್ಡೇ ಈವ್ನಿಂಗ್, all of a sudden it raining. I had no umbrella and was drenched completely ಅಂತ ಇದೆ. ಎಲ್ಲಿ ಗಮನಿಸ್ಬೋದು, ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಸರಿ ಮಾಡಿ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸ್ಟಾರ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ನೀವು ಬೇರೆ ವರ್ಬ್ಗಳನ್ನು ಗಮನಿಸಿ. ಎಸ್ಟರ್ಡೇ ಅಂತಕ್ಕಂತಹ ಒಂದು ವರ್ಡ್ ನಮಗೆ ಕಾಣಿಸ್ತಾ ಇದೆ, ಅಂದರೆ ಈ ಇವೆಂಟ್ ನಡೆದಿರ್ತಕ್ಕಂಥದ್ದು ಪಾಸ್ಟಲ್ಲಿ. ಹಾಗಾಗಿ ಈ ವರ್ಬ್ ಏನಾಗಬೇಕಾಗುತ್ತೆ, ಪಾಸ್ಟಲ್ಲಿ ಬರಬೇಕಾಗುತ್ತೆ. ಸೊ ನಾವೇನು ಮಾಡಬೇಕು, ಸ್ಟಾರ್ಟೆಡ್ ಅಂತೇಳಿ ಈ ವರ್ಡನ್ನು ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ವಾಸ್ ಗೋಯಿಂಗ್ ಇದೆ ಪಾಸ್ಟ್ ಟೆನ್ಸಲ್ಲಿ, ಅದೇ ರೀತಿ ಹ್ಯಾಡ್ ಇದೆ ಮತ್ತು ಇಲ್ಲೂ ಕೂಡ ವಾಸ್ ಇದೆ. ಇವೆಲ್ಲ ಪಾಸ್ಟ್ ಟೆನ್ಸನ್ನು ತೋರಿಸ್ತಾ ಇದ್ದಾವೆ. ಹಾಗಾಗಿ ಇದನ್ನು ಸ್ಟಾರ್ಟೆಡ್ ಅಂತ ಬರಿಬೇಕು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳಿದ್ದಾನೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಅಂಬ್ರೇಲಾ ಅಂತ ಇರ್ತಕ್ಕಂತಹ ಒಂದು ಪದವನ್ನು ನೀವು ಗಮನಿಸ್ಬೋದು. ಅಂಬ್ರೇಲಾದ ಸ್ಪೆಲ್ಲಿಂಗ್ ಏನಪ್ಪ ಅಂದರೆ ಅಂಬ್ರೇಲಾ, UMBRELLA ಅಂತ ಬರಬೇಕು. ಬಟ್ ಅವರು ಇಲ್ಲಿ ಎಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸರಿಪಡಿಸಿ ಬರೀರಿ. ಇನ್ನು ಮುಂದಿನ ಪ್ರಶ್ನೆ, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅಂಡ್ ಸೆಲ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಎಡ್ವರ್ಬಿಯಲ್ ಮಿಸ್ಟೇಕ್ಗಳನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಬೈ ಅಂತಕ್ಕಂತಹ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಬೈ ಅಂದರೆ ನೋಡಿ, ಅಮೇರಿಕನ್ಸ್ ಏನು ಮಾಡ್ತಾರೆ, ಆ ಎಲ್ಲ ಮರಗಳನ್ನು ಕೊಂಡ್ಕೊಳ್ತಾರೆ ಅಂತಕ್ಕಂತಹ ಒಂದು ಮೀನಿಂಗ್ ಇಲ್ಲಿ ಬರಬೇಕಲ್ವಾ. ಸೊ ಬೈ ಇರ್ತಕ್ಕಂಥದ್ದು BUY ಅಂತ ನೀವು ಸರಿ ಮಾಡಿ ಬರಿಬೇಕಾಗುತ್ತೆ. ಇದು ತಪ್ಪಾಗಿದೆ. ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕ್ ಯಾವುದಪ್ಪ ಅಂದರೆ ಇಲ್ಲಿ ಗಮನಿಸ್ಬೋದು, ಇಂಡಿವಿಜುವಲ್ ಅಂತ ಇದೆ. ಇದನ್ನು ನಾವು ಇಂಡಿವಿಜುವಲಿ ಅಂತ ಬರಿಬೇಕಾಗುತ್ತೆ. ಇಲ್ಲೂ ಏನು ಸೇರಿಸ್ತೇವೆ ಅಂದರೆ ಕೊನೆಗೆ ನಾವು LYಯನ್ನು ಸೇರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ, ಇಂಡಿವಿಜುವಲಿ ಅಂಥೇಳಿ. ನೆಕ್ಸ್ಟ್ ಕ್ವೆಶನ್, ಡಾಕ್ಟರ್ ಸಾರಾಭಾಯಿ ರಿಯಲೈಸ್ the importance of industries in India. He set up Sarabhai Chemicals, a pharmaceutical industry at Ahmedabad ಅಂತ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಕೇಳಿದ್ದಾರೆ. ಸೆಕೆಂಡ್ ಒನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನಾವು ಗಮನಿಸೋದಾದರೆ ಇಲ್ಲಿ ನೋಡಿ ಇಂಡಸ್ಟ್ರಿ ಅಂತ ಇದೆ. ಇಲ್ಲಿ ಇಂಡಸ್ಟ್ರಿಗೆ ನಾವು ಸ್ಪೆಲ್ಲಿಂಗನ್ನು ಇಲ್ಲಿ ಕೊನೆಗಿರ್ತಕ್ಕಂತಹ ಐಯನ್ನು ವೈ ಆಗಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಇಂಡಸ್ಟ್ರಿ. ಅದೇ ರೀತಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೆಕೆಂಡ್ ಕ್ವೆಶನ್ ನೋಡಿ, ಇಲ್ಲಿ ರಿಯಲೈಸ್ ಇರತಕ್ಕಂತಹ ಒಂದು ಪದವನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಯಾಕೆಂದರೆ ನೋಡಿ, ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿರೋ ಕಾರಣದಿಂದ. ಸೊ ಡಾಕ್ಟರ್ ಸಾರಾಭಾಯ್ ರಿಯಲೈಸ್ಡ್ ಅಂತ ಈ ಒಂದು ಸೆಂಟೆನ್ಸನ್ನು ಬರಿಬೇಕಾಗುತ್ತೆ, ರಿಯಲೈಸ್ಡ್. Second, next question. Once a poor woman was walking from one village to another, carry a bundle on her head
ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ. ಶಿ ರೆಸ್ಟೆಡ್ ಎವ್ರಿ ನೌ ಆ್ಯಂಡ್ ದೆನ್ ಅಂತ ಇದೆ. ಇಲ್ಲಿ ನೌ ನಂಬರ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಅಂದರೆ ಏಕವಚನ ಅಥವಾ ಬಹುವಚನಕ್ಕೆ ಸಂಬಂಧಪಟ್ಟಂತೆ ನಾವು ಸರಿ ಮಾಡಿ ಬರಿಬೇಕಾಗುತ್ತೆ. ವರ್ಬಲ್ ಮಿಸ್ಟೇಕ್ ಅಂತ ಕೇಳಿದರೆ ಯಾವುದೋ ಒಂದು ವರ್ಬ್ ಇಲ್ಲಿ ಮಿಸ್ಟೇಕ್ ಇದೆ. ವಿದ್ಯಾರ್ಥಿಗಳೇ ನೋಡಿ, ಒನ್ಸ್ ಅ ಪೂರ್ ವಿಮೆನ್ ಅಂತ ಇದೆ. ಇಲ್ಲಿ ಗಮನಿಸಬಹುದು, ಈ ವಿಮೆನ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮಲ್ ಇದೆ. ಬಟ್ ಇಲ್ಲಿ ನೋಡಿ ಎ ಪೂರ್ ಅಂತ ಇದೆ, ಅಂದರೆ ಒಬ್ಬ ಹೆಣ್ಣು ಮಗಳು ಅಂತ ಬರಬೇಕು. ಸೊ ಇಲ್ಲಿ ವಿಮೆನ್ ಪ್ಲೂರಲ್ ಆಗಿರೋದ್ರಿಂದ ಇದನ್ನ ಏನು ಮಾಡಬೇಕು ಅಂದರೆ ವಿಮೆನ್ ಅಂತ ಚೇಂಜ್ ಮಾಡಬೇಕಾಗುತ್ತೆ. ಈ ಇರೋದನ್ನು ಎ ಅಂತ ಚೇಂಜ್ ಮಾಡ್ತೇವೆ. ಇನ್ನು ವರ್ಬಲ್ ಮಿಸ್ಟೇಕ್ ಅಂತ ಇದೆ. ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್, ಕ್ಯಾರಿಯಿಂಗ್ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಕ್ಯಾರಿ ಇರ್ತಕ್ಕಂಥದ್ದು ಈ ಪದವನ್ನು ನಾವು ING ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಕ್ಯಾರಿಯಿಂಗ್. ಇವೆರಡು ಮಿಸ್ಟೇಕ್ಸನ್ನು ಸರಿಪಡಿಸಿ ಈ ಒಂದು ಲೈನ್ಸನ್ನು ಮತ್ತೊಂದು ಸಾರಿ ನೀವು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನರೇಂದ್ರ ಪಾಸ್ ದ ಎಂಟ್ರನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್ ಅಂತ ಇದೆ. ಇಲ್ಲಿ ವರ್ಬಲ್ ಮಿಸ್ಟೇಕ್ ಮತ್ತು ಅಡ್ವರ್ಬಿಯಲ್ ಮಿಸ್ಟೇಕ್ಗಳನ್ನು ಸರಿಪಡಿಸಿ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ ವರ್ಬಲ್ ಮಿಸ್ಟೇಕ್, ಪಾಸ್ ಅಂತಕ್ಕಂತಹ ಒಂದು ವರ್ಡನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಯಾಕೆ ಅಂದರೆ ನೋಡಿ, ಹಿ ಜಾಯಿಂಟ್ ಪಾಸ್ಟ್ ಟೆನ್ಸಲ್ಲಿ ಇದೆ ಮತ್ತು ಚೇಂಜ್ಡ್ ಅಂತಕ್ಕಂತಹ ಪದ ಕೂಡ ಪಾಸ್ಟ್ ಟೆನ್ಸಲ್ಲಿ ನಮಗೆ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಪಾಸ್ ಇರತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಬರಬೇಕಾಗುತ್ತೆ, ಪಾಸ್ಟ್ ಅಂತ ಬರಿಬೇಕಾಗುತ್ತೆ. ಇನ್ನು ಅಡ್ವರ್ಬಿಯಲ್ ಮಿಸ್ಟೇಕ್ ಇದೆ. ಸಡನ್ ಅಂತಕ್ಕಂತಹ ಪದ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದನ್ನು ನಾವು LY ಸೇರಿಸ್ಕೊಂಡು ಬರಿಬೇಕಾಗುತ್ತೆ. ಸಡನ್ಲಿ ಅಂಥೇಳಿ, ಸಡನ್ಲಿ. ಸೊ ಇಲ್ಲಿಗೆ ಇದು ಸರಿ ಆಯಿತು. ಇನ್ನು ಮುಂದಿನ ಪ್ರಶ್ನೆ, ವಿ ಆಫನ್ ಕಮಿಂಗ್ ಟು ನೋ ಫ್ರಾಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ ಫಾರ್ ಅವರ್ ಕಂಟ್ರಿ. ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಅಂತ ಇದೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ವರ್ಬಲ್ ಮಿಸ್ಟೇಕ್ಸನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನೋಡೋದಾದರೆ ನಾವು ಈ ಒಂದು ಸೆಂಟೆನ್ಸಲ್ಲಿ ಯಾವುದಿದೆ, ಡೈ ಅಂತಕ್ಕಂತಹ ಒಂದು ಪದವನ್ನು ನೀವು ಗಮನಿಸಬಹುದು ಇಲ್ಲಿ. ಸೊ ಇಲ್ಲಿ ಸಾವು ಅಂತಕ್ಕಂಥದ್ದು ಬರಬೇಕಾಗುತ್ತೆ. ಡೈ ನೋಡಿ, DIE ಅಂತಕ್ಕಂಥದ್ದು ಸರಿಯಾಗಿರುವ ಸ್ಪೆಲ್ಲಿಂಗ್ ಆಗಿದೆ. ಅದೇ ರೀತಿ ವರ್ಬಲ್ ಮಿಸ್ಟೇಕ್ ಹೇಳಿದರೆ ಇಲ್ಲಿ ಗಮನಿಸಬಹುದು, ಈ ಒಂದು ಸೆಂಟೆನ್ಸ್ನ ಆರಂಭದಲ್ಲಿರ್ತಕ್ಕಂತಹ ಕಮಿಂಗ್ ಅಂತಕ್ಕಂಥದ್ದು ತಪ್ಪಾಗಿದೆ. ನಾವು ಇಲ್ಲಿ ಕಮ್ ಅಂತ ಇದನ್ನು ಸರಿಪಡಿಸಿ ಬರಬೇಕಾಗುತ್ತೆ. ವಿ ಆಫನ್ ಕಮ್ ಟು ನೋ ಅಂತ ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, ನರೇಂದ್ರ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶ್ರೀರಾಮಕೃಷ್ಣ ವಾಸ್ ಎ ಗ್ರೇಟ್ ಸೋಲ್. ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್ ಕೇಮ್ ಟು ಆಕ್ಸೆಪ್ಟ್ ಶ್ರೀರಾಮಕೃಷ್ಣ ಆ್ಯಸ್ ಹಿಸ್ ಟೀಚರ್ ಅಂತ ಇದೆ. ಇಲ್ಲಿ ವರ್ಬಲ್ ಮಿಸ್ಟೇಕ್ ಮತ್ತು ಅಡ್ವರ್ಬಿಯಲ್ ಮಿಸ್ಟೇಕ್ ಹೇಳಿದರೆ ವಿದ್ಯಾರ್ಥಿಗಳೇ ಗಮನಿಸಬೇಕು, ಇಲ್ಲಿರ್ತಕ್ಕಂತಹ ಅಂಡರ್ಸ್ಟ್ಯಾಂಡ್ ವರ್ಬನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಅಬ್ಸರ್ವ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಅದೇ ರೀತಿ ಈ ಒಂದು ಇವೆಂಟ್ ಪಾಸ್ಟಲ್ಲಿ ನಡೆದಿರ್ತಕ್ಕಂತಹ ಘಟನೆ ಅನ್ನಲಿಕ್ಕೆ ನಮಗೆ ಇಲ್ಲಿ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಕೂಡ ಸಹಾಯ ಮಾಡುತ್ತೆ. ಮತ್ತು ಇಲ್ಲಿರ್ತಕ್ಕಂತಹ ಮತ್ತೊಂದು ಕ್ರಿಯಾಪದ ಕೇಮ್ ಅಂತಕ್ಕಂಥದ್ದು ಕೂಡ ಇದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಅರ್ಥ ಮಾಡಿಸುತ್ತೆ. ಸೊ ನಾವು ಅಂಡರ್ಸ್ಟ್ಯಾಂಡ್ ಇರೋದನ್ನು ಅಂಡರ್ಸ್ಟುಡ್ ಅಂತ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕಾಗುತ್ತೆ. ಅಂಡರ್ಸ್ಟುಡ್. ಇನ್ನು ಅಡ್ವರ್ಬಿಯಲ್ ಮಿಸ್ಟೇಕ್ ಯಾವುದಿದೆ ನೋಡಿ, ಯಾವ ಪದಕ್ಕೆ ನಾವು LY ಅನ್ನು ಸೇರಿಸಬೇಕಾಗುತ್ತೆ ಅಂದರೆ ಇಲ್ಲಿ ಗ್ರ್ಯಾಜುವಲ್ ಅಂತಕ್ಕಂತಹ ಒಂದು ಪದವನ್ನು ಏನು ಕೊಟ್ಟಿದ್ದಾರೋ ಈ ಒಂದು ಪದಕ್ಕೆ ನಾವು ಪಾಸ್ಟ್ ಟೆನ್ಸ್ LY ಅನ್ನು ಸೇರಿಸಬೇಕಾಗುತ್ತೆ, ಗ್ರ್ಯಾಜುವಲಿ. ಸೊ ಇಲ್ಲಿಗೆ ಈ ಒಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಕೂಡ ಸರಿ ಆಯಿತು. ಇನ್ನು ಮುಂದಿನ ಪ್ರಶ್ನೆ, ವೆನ್ ಆರ್ಯಭಟ್ಟ ದ ಫಸ್ಟ್ ಇಂಡಿಯಾ ಬಿಲ್ಡ್ ಸ್ಯಾಟಲೈಟ್ ವಾಸ್ ಲಾಂಚ್ಡ್ ಇನ್ April 1975, ಇಂಡಿಯಾ ಎಂಟರ್ಡ್ ಅ ಸ್ಪೇಸ್ ಏಜ್ ಅಂತ ಕೇಳಿದ್ದಾರೆ. ಇಲ್ಲಿ ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಆರ್ಟಿಕಲನ್ನು ನೋಡೋಣ. ನೋಡಿ, ಆರ್ಟಿಕಲ್ ಅಂದರೆ ನಮಗೆ ಗೊತ್ತಿದೆ, ಎ ಅಥವಾ ಆ್ಯನ್ ಅಥವಾ ದ, ಈ ಮೂರರಲ್ಲಿ ಒಂದು. ಸೊ ಮೊದಲನೇದಾಗಿ ಎಲ್ಲಿ ಆರ್ಟಿಕಲನ್ನು ಯೂಸ್ ಮಾಡಿದರೆ ಗಮನಿಸೋಣ. ಆರ್ಟಿಕಲನ್ನು ನೋಡಿ, ಇಲ್ಲಿ ಆರ್ಟಿಕಲನ್ನು ಕೊಟ್ಟಿದ್ದಾರೆ ದ ಫಸ್ಟ್ ಅಂತೇಳಿ. ಇದು ಸರಿಯಾಗಿದೆ ವಿದ್ಯಾರ್ಥಿಗಳೇ. ಯಾಕೆಂದರೆ ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯ ನಂಬರ್ಗಳು ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೇವೆ. ಸೊ ಇದು ಸರಿಯಾಗಿದೆ. ಇನ್ನು ಮತ್ತೊಂದು ಆರ್ಟಿಕಲ್ ನೋಡಿ, ಎ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಎ ಸ್ಪೇಸ್ ಏಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಏನಿದೆ ಅಂದರೆ
ಇಂಡೆಫಿನಿಟ್ ಆರ್ಟಿಕಲ್ ಎಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಸರಿಪಡಿಸಿ ನಾವು ಎ ಸ್ಪೇಸ್ ಇರೋದನ್ನು ದ ಸ್ಪೇಸ್ ಏಸ್ ಅಂತ ಸರಿಪಡಿಸಿ ಬರೀಬೇಕಾಗುತ್ತೆ. ಸೊ ಆರ್ಟಿಕಲ್ ಸರಿ ಆಯಿತು. ಈಗ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಯಾವ ವರ್ಬ್ ಬರಬೇಕು ನೋಡಿ, ಇಲ್ಲಿ ಬಿಲ್ಡ್ ಅಂತಕ್ಕಂತಹ ಒಂದು ವರ್ಬ್ ಏನಿದೆಯೋ ಇದು ಪಾಸ್ಟ್ ಟೆನ್ಸಲ್ಲಿ ಬರಬೇಕಾಗುತ್ತೆ. ಯಾಕೆಂದರೆ ಇದು 1975 ನಡೆದಿರೋ ಘಟನೆ. ಮತ್ತು ಬೇರೆ ಕ್ರಿಯಾಪದಗಳನ್ನು ಗಮನಿಸಿ, ಎಂಟರ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ, ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ, ಅದೇ ರೀತಿ ಲಾಂಚ್ಡ್ ಅಂತಕ್ಕಂತಹದ್ದು ಕೂಡ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಈ ಒಂದು ಬಿಲ್ಡ್ ಇರ್ತಕ್ಕಂಥದ್ದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗುತ್ತೆ. ಅದನ್ನು ನಾವು ಬಿಲ್ಟ್ ಅಂತ ಚೇಂಜ್ ಮಾಡಿ ಬರಿತೇವೆ, BUILT ಅಂಥೇಳಿ. ಇನ್ನು ಕ್ವೆಶನ್ ನಂಬರ್ 17. ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂತ ಇದೆ. ಸ್ಪೆಲ್ಲಿಂಗ್ ಆ್ಯಂಡ್ ಕಂಜಂಕ್ಷನ್ ಇವೆರಡನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಮೊದಲನೇದಾಗಿ ಸ್ಪೆಲ್ಲಿಂಗನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ಲಾಸ್ಟ್ ಅಂತ ಇದೆ ನೋಡಿ, ಅವನು ಬ್ಯಾಲೆನ್ಸನ್ನು ಕಳೆದುಕೊಂಡ ಅಂತ ಬರಬೇಕಾಗುತ್ತೆ. ಸೊ ಇಲ್ಲಿ ಲಾಸ್ಟ್ನ ಬದಲಾಗಿ ನಾವು LOST ಅಂತಕ್ಕಂತಹ ಪದವನ್ನು ಯೂಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಕಂಜಂಕ್ಷನ್ ಯಾವುದಿದೆ ನೋಡಿ, ಇಲ್ಲಿ ಕಂಜಂಕ್ಷನ್ ಬಟ್ ಅಂತಕ್ಕಂತಹ ಕಂಜಂಕ್ಷನನ್ನು ನಾವು ಗಮನಿಸ್ಬೋದು. ಇಲ್ಲಿ ಏನಾಗುತ್ತೆ ನೋಡಿ, ಫೆಲ್ ಡೌನ್ ಡ್ಯಾಶ್ ಬ್ರೋಕ್ ಹಿಸ್ ಲೆಗ್ ಅಂದಾಗ ನಾವು ಆ್ಯಂಡ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು, ಬಟ್ ಅಂತಕ್ಕಂಥದ್ದನ್ನು ಅಲ್ಲ. ಸೊ ಬಟ್ ಬದಲಾಗಿ ನಾವು ಏನು ಮಾಡ್ತೀವಿ ಅಂದರೆ ಆ್ಯಂಡನ್ನು ಫಿಲ್ ಮಾಡಬೇಕು. ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹಿಸ್ ಲೆಗ್. ಇನ್ನು ಕ್ವೆಶನ್ ನಂಬರ್ 17. ಆಲ್ ದೀಸ್ ವಿಮೆನ್ ಆ್ಯಂಡ್ ಮೆನಿ ಮೋರ್ ಹೂ ಲಿವ್ಡ್ ಇನ್ ಹಟ್ಸ್ ಆ್ಯಂಡ್ ಹ್ಯಾಮ್ಲೆಟ್ಸ್ ರೋಸ್ ಅಬೌವ್ ದೇರ್ ಆರ್ಡಿನರಿ ಸೆಲ್ವ್ಸ್ ಆ್ಯಂಡ್ ಫಾಟ್ ಸೈಲೆಂಟ್ ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ ಅಂತ ಇದೆ. ಇಲ್ಲಿ ಗಮನಿಸ್ಬೋದು ಪ್ಲೂರಲ್ ಟು ಬಿ ಯೂಸ್ಡ್ ಅಂತ ಇದೆ ಮತ್ತು ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್ ಅಂತ ಇದೆ. ಮೊದಲನೇದಾಗಿ ನೋಡಿ, ಇಲ್ಲಿ ಪ್ಲೂರಲನ್ನು ನಾವು ಯೂಸ್ ಮಾಡೋದಾದರೆ ಇಲ್ಲಿ ವುಮೆನ್ ಅಂತಕ್ಕಂತಹ ಪದ ಏನಿದೆಯೋ ಅದನ್ನು ಪ್ಲೂರಲಲ್ಲಿ ಬಳಸಬೇಕಾಗುತ್ತೆ. ಆಲ್ ದೀಸ್ ನೋಡಿ, ಇದು ಪ್ಲೂರಲ್ ಅಂತ ನಮಗೆ ಆಟೋಮೆಟಿಕ್ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ವುಮೆನ್ ಇರ್ತಕ್ಕಂಥದ್ದನ್ನು ನಾವು ಪ್ಲೂರಲ್ ಫಾರ್ಮಲ್ಲಿ ಬರಿಬೇಕು. ಸೊ WOMEN ಅಂತ ಬರಿಬೇಕಾಗುತ್ತೆ. ಇನ್ನು ಎಡ್ವರ್ಬಿಯಲ್ ಫಾರ್ಮನ್ನು ಕೇಳಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು ಸೈಲೆಂಟ್ ಅಂತ ಇದೆ. ಈ ಒಂದು ಪದವನ್ನು ನಾವು LY ಸೇರಿಸ್ಕೊಂಡು ಬರಿಬೇಕಾಗುತ್ತೆ, ಸೈಲೆಂಟ್ಲಿ ಅಂಥೇಳಿ. ಇನ್ನು ಮುಂದಿನ ಪ್ರಶ್ನೆ, ಇದು ಸೇಮ್ ರಿಪೀಟ್ ಆಗಿರತಕ್ಕಂತಹ ಪ್ರಶ್ನೆ. The king was very happy to have made peace with his enemy so easy and to have won him over as a friend ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಮತ್ತು ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಗಮನಿಸೋದಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು, ಪೀಸ್ ಅಂತಕ್ಕಂತಹದ್ದಿದೆ. ಈ ರೀತಿ ಪೀಸ್ ಅಂದರೆ ಒಂದು ತುಂಡು ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ಬಟ್ ಇಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಶಾಂತಿ ಅಂತೇಳಿ. ಸೊ ಅದರ ಸ್ಪೆಲ್ಲಿಂಗ್ PEACE ಅಂತೇಳಿ. ಸೊ ಇದನ್ನು ನಾವು ಸರಿಪಡಿಸಿ ಬರಿಬೇಕು. ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕನ್ನು ಕೇಳಿದರೆ ಇಲ್ಲಿ ಗಮನಿಸಬಹುದು, ಈಸಿ ಅಂತಕ್ಕಂತಹ ವರ್ಡನ್ನು ನಾವು ಏನು ಮಾಡಬೇಕು ಅಂದರೆ ಈಜಿಲಿ ಅಂತ ಚೇಂಜ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, ಶಿ ಸಿಂಗ್ಸ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಸ್ ಆ್ಯನ್ ಅಮೇಝಿಂಗ್ ವಾಯ್ಸ್ ಅಂತ ಇದೆ. ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಎಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ವಿದ್ಯಾರ್ಥಿಗಳೇ ಗಮನಿಸಬಹುದು, ಸ್ಪೆಲ್ಲಿಂಗ್ ಮೊದಲನೇದಾಗಿ ನಾವು ಏನು ಮಾಡ್ಬೋದು ಅಂದರೆ ನೋಡಿ, ಬ್ಯೂಟಿಫುಲ್. ಓಕೆ, ಇದು ಎಡ್ವರ್ಬಿಯಲ್ ಮಿಸ್ಟೇಕನ್ನು ಸರಿಪಡಿಸಿ ಬರೀಲಿಕ್ಕೆ ನಾವು ಬ್ಯೂಟಿಫುಲ್ಲನ್ನು ಬಳಸ್ಕೊಳ್ತಾ ಇದ್ದೇವೆ. ಬ್ಯೂಟಿಫುಲ್ ಇರೋದನ್ನು ನಾವು ಬ್ಯೂಟಿಫುಲ್ಲಿ ಅಂತ ಚೇಂಜ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಬ್ಯೂಟಿಫುಲ್ಲಿ. ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದಪ್ಪ ಅಂದರೆ ಇಲ್ಲಿ ಗಮನಿಸ್ಬೋದು, ಅಮೇಝಿಂಗ್ ಅಂತ ಇದೆ. ಇದರ ಒಂದು ಸರಿಯಾಗಿರ್ತಕ್ಕಂತಹ ಸ್ಪೆಲ್ಲಿಂಗ್ ಯಾವುದಪ್ಪ ಅಂದರೆ ಜಿ ಬದಲಾಗಿ ನಾವು ಜಡ್ಡನ್ನು ಬಳಸಬೇಕಾಗುತ್ತೆ, ಅಮೇಝಿಂಗ್ ಅಂತೇಳಿ. ಸೊ ಇವೆರಡು ಮಿಸ್ಟೇಕ್ಸನ್ನು ನೀವು ಫೈಂಡ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ ಒಂದು ಗ್ರಾಮರ್ ಲೆಸನ್ಸ್ಗೋಸ್ಕರ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಗ್ರಾಮರ್ ಟಾಪಿಕ್ ಒಂದಿಗೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್, ಬಾಯ್ ಬಾಯ್.